ಈಗ ಬರ್ತಿದ್ದಾರೆ, ನಾನು ಬರೋದು ಬೇಡ ಅಂತ ಹೇಳಲ್ಲ. ಇವರು ಆಹ್ವಾನ ಕೊಟ್ಟರು, ಅವ್ರು ಬರ್ತಾ ಇದ್ದಾರೆ. ಆದರೆ ಅವ್ರನ್ನ ಸಂಭ್ರಮ ಮಾಡಿ ವಿಜೃಂಭಣೆ ಮಾಡ್ಕೊಂಡು ಕರ್ಕೊಂಡು ಬರಬೇಕಾದ ಅವಶ್ಯಕತೆ ಇಲ್ಲ. ಬರಲಿ, ಅವ್ರ ಜೊತೆ ಕೂತು ಚರ್ಚೆ ಮಾಡಿ. ಇವತ್ತು ಸ್ವಾತಂತ್ರ್ಯ ಪೂರ್ವಕ್ಕಿಂತಲೂ ಹಿಂದಿನಿಂದಲೂ ನಮ್ಮ ರಾಜ್ಯದ ಮೇಲೆ ಆಗಿರತಕ್ಕಂಥ ಅನ್ಯಾಯ ಇದು ನಿರಂತರವಾಗಿ ನಡ್ಕೊಂಬಂದಿದೆ. ನಮ್ಮ ರಾಜ್ಯದ ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಇದಕ್ಕೆ ಪರಿಹಾರ ಕಂಡುಹಿಡಿತಕ್ಕಂಥ ನಿಟ್ಟಿನಲ್ಲಿ ಚರ್ಚೆ ಮಾಡೋಕ್ಕೆ ಬಂದರೆ ಸರಿ. ಅದು ಹೊರತುಪಡಿಸಿ ನೀರು ಕೊಡಿ ಅಂತ ಕೇಳಕ್ಕೆ ಬಂದಿದ್ದರೆ, ಈಗ ಹಿಂದೆ ನಡ್ಕೊಂಡಂಥ ಮುಖ್ಯಮಂತ್ರಿಗಳಿಗೂ ಇವ್ರಿಗೂ ವ್ಯತ್ಯಾಸ ಏನಿದೆ? ಅದರಿಂದ ನಾಡಿನ ಸಭೆ ಅವರೇನು 3ನೇ ತಾರೀಕು ಕರ್ಕೊಂಡಿದ್ದಾರೆ, ಕರೆಯೋದಕ್ಕೆ ನಂದು ವಿರೋಧ ಇಲ್ಲ. ಆದರೆ ನಿಜವಾದಂಥ ವಾಸ್ತವಾಂಶವನ್ನು ಅವ್ರ ಮುಂದೆ ಇಟ್ಟು ಎರಡೂ ರಾಜ್ಯದವರು ಅಣ್ಣ ತಮ್ಮಂದ್ರ ಥರ ಬದುಕಬೇಕು ಅಂತಕ್ಕಂಥದ್ದಿದ್ದರೆ ನಿಮಗೂ ಸರಿಯಾದ ರೀತಿಯಲ್ಲಿ ನಮ್ಮ ರಾಜ್ಯದ ರೈತರಿಗೂ ಗೌರವ ಕೊಡ್ತಕ್ಕಂಥದ್ದು, ಅಣ್ಣ ತಮ್ಮದ ರೀತಿ ಬದುಕ್ತಕ್ಕಂಥದ್ದಕ್ಕೆ ಒಂದು ವೇದಿಕೆ ಸಿದ್ಧ ಮಾಡಿ ಅಂತ ಕೇಳೋದು ಒಳ್ಳೆಯದು. ಈಗ ಬರ್ತಿದ್ದಾರೆ, ನಾನು ಬರೋದು ಬೇಡ ಅಂತ ಹೇಳಲ್ಲ. ಇವರು ಆಹ್ವಾನ ಕೊಟ್ಟರು, ಅವ್ರು ಬರ್ತಾ ಇದ್ದಾರೆ. ಆದರೆ ಅವ್ರನ್ನ ಸಂಭ್ರಮ ಮಾಡಿ ವಿಜೃಂಭಣೆ ಕರ್ಕೊಂಡು ಬರಬೇಕಾದ ಅವಶ್ಯಕತೆ ಇಲ್ಲ. ಬರಲಿ, ಅವ್ರ ಜೊತೆ ಕೂತು ಚರ್ಚೆ ಮಾಡಿ. ಇವತ್ತು ಸ್ವಾತಂತ್ರ್ಯ ಪೂರ್ವಕ್ಕಿಂತಲೂ ಹಿಂದಿನಿಂದಲೂ ನಮ್ಮ ರಾಜ್ಯದ ಮೇಲೆ ಆಗಿರತಕ್ಕಂಥ ಅನ್ಯಾಯ ಇದು ನಿರಂತರವಾಗಿ ನಡ್ಕೊಂಬಂದಿದೆ. ನಮ್ಮ ರಾಜ್ಯದ ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಇದಕ್ಕೆ ಪರಿಹಾರ ಕಂಡುಹಿಡಿತಕ್ಕಂಥ ನಿಟ್ಟಿನಲ್ಲಿ ಚರ್ಚೆ ಮಾಡೋಕ್ಕೆ ಬಂದರೆ ಸರಿ. ಅದು ಹೊರತುಪಡಿಸಿ ನೀರು ಕೊಡಿ ಅಂತ ಕೇಳಕ್ಕೆ ಬಂದಿದ್ದರೆ, ಈಗ ಹಿಂದೆ ನಡ್ಕೊಂಡಂಥ ಮುಖ್ಯಮಂತ್ರಿಗಳಿಗೂ ಇವ್ರಿಗೂ ವ್ಯತ್ಯಾಸ ಏನಿದೆ? ಅದರಿಂದ ನಾಡಿನ ಸಭೆ ಅವರೇನು 3ನೇ ತಾರೀಕು ಕರ್ಕೊಂಡಿದ್ದಾರೆ, ಕರೆಯೋದಕ್ಕೆ ನಂದು ವಿರೋಧ ಇಲ್ಲ. ಆದರೆ ನಿಜವಾದಂಥ ವಾಸ್ತವಾಂಶವನ್ನು ಅವ್ರ ಮುಂದೆ ಇಟ್ಟು ಎರಡೂ ರಾಜ್ಯದವರು ಅಣ್ಣ ತಮ್ಮಂದ್ರ ಥರ ಬದುಕಬೇಕು ಅಂತಕ್ಕಂಥದ್ದಿದ್ದರೆ ನಿಮಗೂ ಸರಿಯಾದ ರೀತಿಯಲ್ಲಿ ನಮ್ಮ ರಾಜ್ಯದ ರೈತರಿಗೂ ಗೌರವ ಕೊಡ್ತಕ್ಕಂಥದ್ದು, ಅಣ್ಣ ತಮ್ಮದ ರೀತಿ ಬದುಕ್ತಕ್ಕಂಥದ್ದಕ್ಕೆ ಒಂದು ವೇದಿಕೆ ಸಿದ್ಧ ಮಾಡಿ ಅಂತ ಕೇಳೋದು ಒಳ್ಳೆಯದು. ಈಗ ಬರ್ತಿದ್ದಾರೆ, ನಾನು ಬರೋದು ಬೇಡ ಅಂತ ಹೇಳಲ್ಲ. ಇವರು ಆಹ್ವಾನ ಕೊಟ್ಟರು, ಅವ್ರು ಬರ್ತಾ ಇದ್ದಾರೆ. ಆದರೆ ಅವ್ರನ್ನ ಸಂಭ್ರಮ ಮಾಡಿ ವಿಜೃಂಭಣೆ ಕರ್ಕೊಂಡು ಬರಬೇಕಾದ ಅವಶ್ಯಕತೆ ಇಲ್ಲ. ಬರಲಿ, ಅವ್ರ ಜೊತೆ ಕೂತು ಚರ್ಚೆ ಮಾಡಿ. ಇವತ್ತು ಸ್ವಾತಂತ್ರ್ಯ ಪೂರ್ವಕ್ಕಿಂತಲೂ ಹಿಂದಿನಿಂದಲೂ ನಮ್ಮ ರಾಜ್ಯದ ಮೇಲೆ ಆಗಿರತಕ್ಕಂಥ ಅನ್ಯಾಯ ಇದು ನಿರಂತರವಾಗಿ ನಡ್ಕೊಂಬಂದಿದೆ. ನಮ್ಮ ರಾಜ್ಯದ ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಇದಕ್ಕೆ ಪರಿಹಾರ ಕಂಡುಹಿಡಿತಕ್ಕಂಥ ನಿಟ್ಟಿನಲ್ಲಿ ಚರ್ಚೆ ಮಾಡೋಕ್ಕೆ ಬಂದರೆ ಸರಿ. ಅದು ಹೊರತುಪಡಿಸಿ ನೀರು ಕೊಡಿ ಅಂತ ಕೇಳಕ್ಕೆ ಬಂದಿದ್ದರೆ, ಈಗ ಹಿಂದೆ ನಡ್ಕೊಂಡಂಥ ಮುಖ್ಯಮಂತ್ರಿಗಳಿಗೂ ಇವ್ರಿಗೂ ವ್ಯತ್ಯಾಸ ಏನಿದೆ? ಅದರಿಂದ ನಾಡಿನ ಸಭೆ ಅವರೇನು 3ನೇ ತಾರೀಕು ಕರ್ಕೊಂಡಿದ್ದಾರೆ, ಕರೆಯೋದಕ್ಕೆ ನಂದು ವಿರೋಧ ಇಲ್ಲ. ಆದರೆ ನಿಜವಾದಂಥ ವಾಸ್ತವಾಂಶವನ್ನು ಅವ್ರ ಮುಂದೆ ಇಟ್ಟು ಎರಡೂ ರಾಜ್ಯದವರು ಅಣ್ಣ ತಮ್ಮಂದ್ರ ಥರ ಬದುಕಬೇಕು ಅಂತಕ್ಕಂಥದ್ದಿದ್ದರೆ ನಿಮಗೂ ಸರಿಯಾದ ರೀತಿಯಲ್ಲಿ ನಮ್ಮ ರಾಜ್ಯದ ರೈತರಿಗೂ ಗೌರವ ಕೊಡ್ತಕ್ಕಂಥದ್ದು, ಅಣ್ಣ ತಮ್ಮದ ರೀತಿ ಬದುಕ್ತಕ್ಕಂಥದ್ದಕ್ಕೆ ಒಂದು ವೇದಿಕೆ ಸಿದ್ಧ ಮಾಡಿ ಅಂತ ಕೇಳೋದು ಒಳ್ಳೆಯದು.